ಜನನವಾಗುತ್ತೆ. ರಾಘವೇಂದ್ರ ಸ್ವಾಮಿಗಳು ಸನ್ಯಾಸತ್ವ ತಗೊಳ್ಳುವಾಗ ಒಂದು ಘಟನೆ ನಡೆಯುತ್ತೆ. ರಾಘವೇಂದ್ರ ಅಂತ ಹೇಳಿದಾಗ್ಲೇ ನಮ್ಮ ಶರೀರ ರೋಮಾಂಚನ ಆಗುತ್ತೆ. ನರಸಿಂಹದೇವರಿಗೆ ಪ್ರಹ್ಲಾದರಾಜರು ಒಂದು ಮಾತು ಹೇಳ್ತಾರೆ, ಭಾಗವತದಲ್ಲಿ ಮಾತು. ಇದು ನನ್ನ ಉದ್ದೇಶ ನೋಡಿ, ಇದಕ್ಕೇನೆ ರಾಯರು ಇವತ್ತಿಗೂ ಕೂಡ ತಪಸ್ಸು ಮಾಡ್ತಿರೋದು. ರಾಘವೇಂದ್ರ ಸ್ವಾಮಿಗಳ ಬೃಂದಾವನಕ್ಕೆ ಮಾಡಿದಂಥ ಅಭಿಷೇಕದ ನೀರು ಗಂಗೆಗೆ ಸಮಾನ ಅಂತಾರೆ. ಭಾರತ ಭೂಮಿಯಲ್ಲಿ ಹುಟ್ಟಿರೋರು, ಜನಿಸಿರೋರು, ಬೆಳೀತಿರೋವಂಥವ್ರು ಧನ್ಯರು 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 ಅಂತ ಹಾಡ್ತಾರಪ್ಪ. ತಮ್ಮ 76ನೇ ವಯಸ್ಸಿನಲ್ಲಿ ಬೃಂದಾವನ ಪ್ರವೇಶ ಮಾಡ್ತಾರೆ. ಈಗಲೂ ಕೂಡ ಒಬ್ಬ ಜೀವಂತ ಸಂತ ಮಾಡೋಕ್ಕಾಗದೇ ಇರೋ ಕೆಲಸವನ್ನು ಬೃಂದಾವನದಲ್ಲಿ ಇದ್ದುಕೊಂಡು ಮಾಡ್ತಾ ಇದ್ದಾರೆ. ಇದು ರಾಯರ ಒಂದು ವೈಶಿಷ್ಟ್ಯ. ಹೆಗ್ಗದ್ದೆ